ಅದ್ರ ಪಕ್ಕದಲ್ಲಿ ಒಂದು ಅಪಾರ್ಟ್ಮೆಂಟ್ ಬರಬೇಕು ಅಂತಲೂ ಇದೆ. ಅದ್ರ ಪ್ಲ್ಯಾನ್ನು ನೀವೇ ಮಾಡಲಿ ಅಂತ ನನ್ನ ಆಸೆ. ನಿಮ್ಮ ಆಸೆ ಅಪಾರ್ಟ್ಮೆಂಟ್ನ ಕಟ್ಟೋದಕ್ಕೆ ನಾನು ಪ್ಲ್ಯಾನ್ ರೆಡಿ ಮಾಡಬೇಕು ಅನ್ನೋದು. ಆದರೆ ನನ್ನ ಆಸೆ ನಿಮ್ಮ ಮಗಳು ಕೊರಳಿಗೆ ನಾನು ತಾಳಿ ಕಟ್ಟೋದಕ್ಕೆ ಹೇಗೆ ಪ್ಲ್ಯಾನ್ ಮಾಡಬೇಕು ಅನ್ನೋದು. ನಾನಿನ್ನೂ ಆ ಪ್ಲ್ಯಾನ್ನಲ್ಲಿ ಎಡುತ್ತಾನೇ ಇದ್ದೀನಿ. ಅದನ್ನು ಹೇಗೆ ಸಕ್ಸಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಿಮ್ಮ ಮಗಳು ನನ್ನ ಪ್ರೀತಿಗೆ ಒಪ್ಪಿಗೆ ಕೊಡೋದಕ್ಕೆ ಲೀಗಲ್ ಪ್ರಾಬ್ಲಮ್ ಇದೆ ಅಂತಾರೆ. ಕೇಳಿದ್ರೆ ಅದೇನು ಅಂತ ಹೇಳೋದೇ ಇಲ್ಲ. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಸಪೋರ್ಟ್ಗೆ ನಾನಿದ್ದೀನಿ. ಅಯ್ಯೋ ಖಂಡಿತ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ನಿಮ್ಮ ಸಪೋರ್ಟು ಸಹಕಾರ ಇಲ್ಲದೆ ನನ್ನ ಅಮೃತ ಅವ್ರ ಮದುವೆ ಹೇಗೆ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ. ಆಮೇಲೆ ಅರ್ಜುನ್, ಇನ್ನೊಂದು ಪ್ರಾಜೆಕ್ಟ್ ಇದೆ. ಆ ಪ್ರಾಜೆಕ್ಟ್ನ ಸಂಪೂರ್ಣವಾಗಿ ನೀವೇ ಹ್ಯಾಂಡಲ್ ಮಾಡಲಿ ಅಂತ ನನಗೆ ಆಸೆ. ಆದರೆ ಅದಕ್ಕೆ ಕೆಲವು ಪ್ರಾಬ್ಲಮ್ಸ್ ಇದೆ. ಆ ಪ್ರಾಬ್ಲಮ್ಸ್ನ ನಿಮಗೆ ಕ್ಲಿಯರ್ ಮಾಡ್ಕೊಳೋಕ್ಕಾಗುತ್ತೋ ಇಲ್ವೋ ಅನ್ನೋದೇ ನನಗೆ ಅನುಮಾನ. ನನಗೂ ಅದೇ ಅನುಮಾನ ಸರ್. ನಿಮ್ಮ ಮಗಳು ಎಷ್ಟು ಕೇಳಿದ್ರೂ ಹಾರ್ಟ್ ಕೊಡ್ತಾನೇ ಇಲ್ಲ. ಅದಕ್ಕೆ ಅವ್ರಿಗೆ ಹಾರ್ಟ್ ಇದೆಯೋ ಇಲ್ವೋ ಅಂತ. ಆದರೆ ಒಂದು ಮಾತಂತೂ ಸತ್ಯ, ಅವ್ರಿಗೆ ಹಾರ್ಟ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಅವ್ರನ್ನ ಮಾತ್ರ ನಾನು ಪಟಾಯಿಸ್ತೇ ಬಿಡಲ್ಲ. ರೀ ಮಾವ, ಸಾಕು ಬಿಡ್ರಿ, ಎಷ್ಟು ತಲೆ ತಿಂತೀರಾ? ನೀವು ಹೀಗೆ ತಲೆ ತಿಂತಾ ಇದ್ರೆ ನನ್ನ ತಲೆ ಕೆಟ್ಟು ಹುಚ್ಚಿಡಿದು ಹುಚ್ಚಾಸ್ಪತ್ರೆಗೆ ಅಡ್ಮಿಟ್ ಆಗಬೇಕಾಗುತ್ತೆ. ಮೊದಲೇ ನಿಮ್ಮ ಮಗಳು ಲವ್ವಲ್ಲಿ ಬಿದ್ದು ಆಲ್ರೆಡಿ ಅರ್ಧ ಹುಚ್ಚಾಗಿದ್ದೀನಿ. ಛೇ, ಈ ಅಮೃತ ಅವ್ರು ನಾನು ಬಂದು ಎಷ್ಟೊತ್ತಾಯಿತು, ಇನ್ನೂ ಬರಲಿಲ್ವಲ್ಲ. ಎಲ್ಲಿದ್ದಾರೆ ಇವರು? ಮೋಸ್ಟ್ಲಿ ಅವ್ರ ರೂಮಲ್ಲಿದ್ದಾರಾ ಹೇಗೆ? ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಅರ್ಜುನ್, ತಗೋ ಕಾಫಿ. ರೀ ಕೊಡು. ಥ್ಯಾಂಕ್ ಯು. ಅರ್ಜುನ್, ಬೇಗ ಕಾಫಿ ಕುಡಿ, ಹೊರಡಬೇಕು ಆಫೀಸ್ಗೆ. ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಇವತ್ತು. ಸರಿ ಸರ್. ಅಯ್ಯೋ ಶಿವನೇ, ಇವ್ರು ನೋಡಿದ್ರೆ ಆಫೀಸಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಅಮೃತ ಅವ್ರು ನೋಡಿದ್ರೆ ಕಾಣ್ತಾನೇ ಇಲ್ಲ. ಅಮೃತ ಅವ್ರನ್ನ ನೋಡಿದೆ ಈ ಕಾಫಿ ಗಂಟ್ಲಲ್ಲಿ ಇಳಿತಾನೇ ಇಲ್ಲ. ಏನು ಮಾಡಲಿ? ಈ ಆಫೀಸ್ಗೆ ಹೋಗೋದನ್ನ ಹೇಗೆ ತಪ್ಪಿಸ್ಕೊಳ್ಳಿ? ಅರ್ಜುನ್, ಹೊರಡೋಣವಾ? ನಾನು ನಿಮ್ಮ ಜೊತೆ 4 ಗೋಡೆ ಮಧ್ಯ ಕೂತ್ಕೊಂಡು ಕೆಲಸ ಮಾಡೋದಕ್ಕೆ ನಿಮ್ಮ ಹತ್ರ ಸೇರ್ಕೊಂಡಿಲ್ಲ. ನಿಮ್ಮ ಮಗಳನ್ನ ಲವ್ ಮಾಡಿ ಮದುವೆ ಆಗೋದಕ್ಕೆ. ದಯವಿಟ್ಟು ನನ್ನನ್ನು ನನ್ನ ಪಾಡಿಗೆ ಲವ್ ಮಾಡೋದಕ್ಕೆ ಬಿಟ್ಬಿಡಿ. ಅರ್ಜುನ್, ನೀವು ಈ ಫೈಲೆಲ್ಲ ತೊಗೊಳ್ಳಿ. ಹಾಂ, ಹೊರಡೋಣ. ಸರೋಜಾ, ಬರೋದು ಲೇಟ್ ಆಗುತ್ತೆ, ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಹೊರಟೇ ಬಿಟ್ರಲ್ಲ, ಏನು ಮಾಡಲಿ? ಹೇಗೆ ಇವ್ರ ಜೊತೆ ಹೋಗೋದನ್ನು ಅವಾಯ್ಡ್ ಮಾಡಲಿ? ಅಯ್ಯೋ ಅರ್ಜುನ್, ಅರ್ಜುನ್, ಏನು ಅರ್ಜುನ್ ಹೀಗೆ ಮಾಡ್ಕೊಂಬಿಟ್ರಿ? ಪ್ಯಾಂಟ್ ಮೇಲೆಲ್ಲ ಕಾಫಿ ಚೆಲ್ಕೊಂಬಿಟ್ರಲ್ಲ. ಸರ್, ಅದು ಕೈ ಜಾರ್ಬಿಡ್ತು. ಇಟ್ಸ್ ಓಕೆ. ಆದರೆ ನನಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಕ್ಲೈಂಟ್ಸ್ ಎಲ್ಲ ಬಂದು ಕಾಯ್ತಾ ಇರ್ತಾರೆ. ಏನು ಮಾಡೋದೀಗ? ಸರ್, ನೀವು ಆಫೀಸ್ಗೆ ಹೋಗಿರಿ. ನಾನು ಇದನ್ನು ಕ್ಲೀನ್ ಮಾಡಿಕೊಂಡು ನನ್ನ ವೆಹಿಕಲ್ ಆಫೀಸಿಗೆ ಬಂದುಬಿಡ್ತೀನಿ. ಓಕೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು.
ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?